ಏನಾದರೂ ಕನ್ಸ್ಕೊಂಡ್ರಾ? ಅಮ್ಮ ಬಂದಿದ್ಲು, ಕನ್ಸಲಲ್ಲ ನೇರವಾಗೆ ಬಂದಿದ್ಲು, ಮುತ್ತೈದೆ ಆಗಿ ಬಂದಿದ್ಲು. ಹೌದಾ? ಹೌದು ಸರಸ್ವತಿ. ಆಹಾ, ಎಂಥ ಪುಣ್ಯವಂತರು ನೀವು. ವಿಧವೆಯಾಗಿ ಹೋದ ತಾಯಿ ಮುತ್ತೈದೆಯಾಗಿ ಮತ್ತೆ ದರ್ಶನ ಕೊಟ್ಟಿದ್ದಾರೆ ಅಂದರೆ ಎಷ್ಟು ಅದೃಷ್ಟ ಮಾಡಿದ್ದೀರಿ ನೀವು. ಹೌದು ಸರಸ್ವತಿ, ಹೌದು. ಈ ಜನ್ಮದ ಋಣ ಇಲ್ಲಿಗೆ ತೀರ್ತು ಅಂದ್ರು ಸರಸ್ವತಿ. ನೋಡಿ, ಋಣಗಳು ತೀರ್ಕೊಂಡವ್ರಿಗೆ ತೀರ್ತು ಅಷ್ಟೆ, ಬದುಕಿರೋವ್ರಿಗೆ ಅಲ್ಲ ಅಲ್ವೇ? ದೇವಋಣ, ಋಷಿ ಋಣ, ಪಿತೃ ಋಣ, ನರ ಋಣ, ಭೂತ ಋಣ, ಪಂಚಋಣ, ಮಹಾಯಜ್ಞ ಅಂತ ಹೇಳ್ತಾರೆ. ನಾವು ಭಕ್ತಿ ಶ್ರದ್ಧೆಯಿಂದ ಅವರ ಋಣಗಳನ್ನು ತೀರಿಸ್ಬೇಕೇ ಹೊರತು ಕೊರಗ್ತಾ ಕಣ್ಣೀರು ಹಾಕ್ತಾ ಇದ್ರೆ ಅವರ ಆತ್ಮಗಳಿಗೆ ಮುಕ್ತಿ ಸಿಗೋದಿಲ್ಲ. ಅವರೀಗ ಇನ್ಯಾವುದೋ ಗರ್ಭದಲ್ಲಿ ಮಗನೋ ಮಗಳಾಗೋ ಹುಟ್ಟಿ ಅವ್ರ ಪ್ರಯಾಣನ ಮುಂದುವರಿಸ್ಬೇಕು. ನಿಮ್ಮ ಪ್ರೀತಿ ಪಾಶದಿಂದ ಅವ್ರನ್ನ ಕಟ್ಟಾಕಿ ಅವರು ಎಲ್ಲೂ ಸಲ್ಲದ ಹಾಗೆ ಮಾಡಬೇಡಿ. ವಿದ್ಯಾಪೀಠದ ಕಡೆ ಗಮನ ಕೊಡಿ. ಮಕ್ಕಳು ನಿಮ್ಮನ್ನು ನೋಡಿ ದಿನೇ ದಿನೇ ಮಂಕಾಗ್ತಾ ಇದ್ದಾರೆ. ಅವರ ಭವಿಷ್ಯ ನಿಮ್ಮ ಕೈಲಿದೆ ಅಲ್ವಾ? ದಯವಿಟ್ಟು ಅದಕ್ಕೆ ತೊಂದರೆ ಆಗದ ಹಾಗೆ ನೋಡ್ಕೊಳ್ಳಿ. ಹೌದು ಸರಸ್ವತಿ, ನನ್ನಿಂದ ಅಮ್ಮನಿಗೆ ತೊಂದರೆ ಆಗಬಾರ್ದು, ತೊಂದರೆ ಆಗಬಾರ್ದು. ಮಕ್ಕಳ ಭವಿಷ್ಯ ಹಾಳಾಗಬಾರ್ದು. ಗುರುಗಳಿಗೆ ಕೊಟ್ಟ ಮಾತು ಹುಸಿಯಾಗಬಾರ್ದು. ಅಮ್ಮ ಹೇಳ್ದಾಗೆ ನಡ್ಕೋತೀನಿ. ಸತ್ಯ, ನೀವು ಮನಸ್ಸು ಬದಲಾಯಿಸಿದ್ರಲ್ಲ, ಅಮ್ಮನಿಗೀಗ ಖಂಡಿತ ಸಂತೋಷ ಆಗೇ ಆಗುತ್ತೆ. ಬೆಳಿಗ್ಗೆ ಏನು ತಿಂದೆ ಗೋವಿಂದ? ಇಷ್ಟೊಂದು ಗಬ್ಬನಾತ ಬರ್ತಾ ಇದೆ. ನೀವೇನು ತಿಂದ್ರಿ? ನಾನು ಅದನ್ನೇ ತಿಂದಿದ್ದು. ಈ ವಾಸನೆ ನಿಮ್ಮಿಂದಾನೇ ಬರ್ತಿರ್ಬೋದು. ಅಯ್ಯೋ, ಅಯ್ಯೋ, ವಾಕರ್ಗೆ ಬಂದಂಗೆ ಆಗ್ತಿದೆ. ಇದು ನಮ್ಮಿಬ್ಬರಿಂದ ಬರ್ತಾ ಇರೋ ದುರ್ನಾತ ಅಲ್ಲ ಗೋವಿಂದ, ಎಲ್ಲರಿಗೂ ಬರ್ತಾ ಇದೆ. ಇಲಿಗಿಲಿ ಏನಾದರೂ ಸತ್ತಿರ್ಬೋದಾ? ಇಲಿಗಿಲಿ ಸತ್ತಿದ್ರೆ ಯಾವುದೋ ಒಂದು ಮೂಲೆಯಲ್ಲಿ ವಾಸನೆ ಬರುತ್ತೆ, ಇಡೀ ಮಠ ಎಲ್ಲ ಗಮನಾತ ಬರುತ್ತಾ? ಭೋಗೇಂದ್ರ, ಭೋಗೇಂದ್ರ, ಗುರುಗಳ ಕರಿತಾ ಇದ್ದಾರೆ. ಬಾ, ಸಾರಿ ಬಿಟ್ರು ಒಟ್ಟುಗಳ. ಗುರುಗಳೇ, ಹೊರಗೆ ದೇವಿ ಬಂದಿದ್ದಾಳೆ. ಅವಳನ್ನು ಗೌರವದಿಂದ ಕರೆದುಕೊಂಡು ಬನ್ನಿ. ಅಪ್ಪಣೆ ಗುರುಗಳೇ.